ಮೀಟರ್ ಬಡ್ಡಿ ದಂಧೆಗೆ ವ್ಯಕ್ತಿಯೋರ್ವ ಆತ್ಮಹತ್ಯೆ. ಬಡ್ಡಿ ಹಣ ನೀಡುವಂತೆ ನಿತ್ಯ ಕಿರುಕುಳ ಆರೋಪ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ದಾರರ ಕಿರುಕುಳ, ಮೀಟರ್ ಬಡ್ಡಿ ದಂಧೆಕೋರರಿಗೆ ಬ್ರೇಕ್ ಹಾಕಲು ಸರ್ಕಾರ ಅದೆಷ್ಟೋ ಕಾನೂನು ಜಾರಿಗೆ ತಂದಿದ್ರೂ ಕೂಡ ಕೆಲವರು ರೂಲ್ಸ್ ಬ್ರೇಕ್ ಮಾಡಿ ಅಮಾಯಕರಿಗೆ ಕಿರುಕುಳ ಕೊಡ್ತಾನೆ ಇದ್ದಾರೆ. ಇದೀಗ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ಮೀಟರ್ ಬಡ್ಡಿಗೆ ಸಾಲ ಕೊಟ್ಟಿದ್ದವರ ಕಿರುಕುಳ ತಾಳಲಾರದೆ ವ್ಯಕ್ತಿಯೋರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕುಣಿಗಲ್ ತಾಲೂಕಿನ ದೊಡ್ಡ ಮಳಲವಾಡಿ ಗೊಲ್ಲರಹಟ್ಟಿಯ ಹರಿಕತೆ ದಾಸರಾದ ಚಿಕ್ಕಣ್ಣ ಎಂಬುವರು ಮೀಟರ್ ಬಡ್ಡಿ ದಂಧೆಗೆ ಬಲಿಯಾಗಿದ್ದಾರೆ. 38 ವರ್ಷದ ಚಿಕ್ಕಣ್ಣ ಭಕ್ತರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷೆಯಾಗಿರುವ ಮಮತಾ ಹಾಗೂ ಕುರುಡಿಹಳ್ಳಿ ಗ್ರಾಮದ ಜಯರತ್ನ ಎಂಬುವರಿಗೆ ಬಡ್ಡಿ ಸಾಲವನ್ನ ಪಡೆದುಕೊಂಡಿದ್ರು. ತೆಗೆದುಕೊಂಡಿರುವ ಸಾಲಕ್ಕೆ ಸುಮಾರು 30% ಬಡ್ಡಿ ನೀಡುವಂತೆ ಸಾಲಗಾರರು ಕಿರುಕುಳ ಕೊಟ್ಟಿದ್ದು, ಇದರಿಂದ ಬೇಸತ್ತು ಚಿಕ್ಕಣ್ಣ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಸ್ನೇಹಿತರೊಬ್ಬರ ಮೊಬೈಲ್ಗೆ ಮೆಸೇಜ್ ಕಳುಹಿಸಿ ಬಳಿಕ ಮನೆ ಪಕ್ಕದಲ್ಲಿರುವ ಶೆಡ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚಿಕ್ಕಣ್ಣ ಸಾವಿಗೆ ಬಡ್ಡಿ ದಂಧೆಕೋರರ ಕಾಟದಿಂದಲೇ ಸೂಸೈಡ್ ಮಾಡಿಕೊಂಡಿದ್ದಾರೆ ಎಂದು ಮೃತರ ಸಹೋದರ ಗಂಭೀರ ಆರೋಪ ಮಾಡಿದ್ರು. ಇತ್ತ ಮೀಟರ್ ಬಡ್ಡಿ ದಂಧೆಗೆ ಅಮಾಯಕ ಚಿಕ್ಕಣ್ಣ ಬಲಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸದ್ಯ ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಗೆ ಮೃತರ ಸಹೋದರ ದೂರು ನೀಡಿದ್ದು, ಮೀಟರ್ ಬಡ್ಡಿ ದಂಧೆಯಿಂದಲೇ ಸಾವನ್ನಪ್ಪಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ದೂರಿನನ್ವಯ ಪೊಲೀಸರು ಕ್ರಮ ಕೈಗೊಳ್ತಾರಾ ಇಲ್ವಾ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಕುಣಿಗಲ್.